ವಾವ್, ಚಿಕನ್ ಕರಿ ರೆಡಿಯಾಗಿದೆ, ಯಮ್ಮಿ ಆಗಿದೆ ಗಾರ್ನಿಷ್ ಮಾಡಲಿಕ್ಕೆ. ಇವಾಗ ನಾವು ಚಿಕನ್ ಕರಿ ಮಾಡುವ. ಚಿಕನ್ ಕರಿಗೆ ಬೇಕಾಗುವ ಸಾಮಾನು ಎಲ್ಲ ನಾನು ಇಲ್ಲಿ ರೆಡಿ ಮಾಡಿದ್ದೇನೆ. ಏನೆಲ್ಲ ಫ್ರೈ ಮಾಡ್ತೇವೆ ಅದು ಸಾಮಾನನ್ನು ರೆಡಿ ಮಾಡಿಟ್ಟಿದ್ದೇನೆ. ಮೊದಲಿಗೆ ಫ್ರೈ ಮಾಡಲಿಕ್ಕೆ ನಾವು ತಗೊಳ್ತಾ ಇದ್ದೇವೆ ಕೊರಿಯಾಂಡರ್ ಸೀಡ್ಸ್. ಕೊರಿಯಾಂಡರ್ ಸೀಡ್ಸ್ 3 ಟೇಬಲ್ ಸ್ಪೂನ್ ಆಫ್ ಕೊರಿಯಾಂಡರ್ ಸೀಡ್ಸ್, 1 ಟೇಬಲ್ ಸ್ಪೂನ್ ಆಫ್ ಜೀರಾ, ಆಮೇಲೆ ನಾನಿಲ್ಲಿ 1/4 ಟೇಬಲ್ ಸ್ಪೂನ್ ಅಷ್ಟು ಕರಿಮೆಣಸು, ಹಾಗೇನೆ ಸ್ವಲ್ಪ ಕಾಲಿಗಿಂತ ಕಮ್ಮಿ ಅಂತಲೇ ಹೇಳ್ಬೋದು, ನಾನು ಮೆಂತ್ಯ ಅಂತ ತಗೊಂಡಿದ್ದೇನೆ. ಹಾಗೇನೆ ಇವಾಗ ಗರಂ ಮಸಾಲಕ್ಕೆ ನಾನು ಚಕ್ಕೆ, ಲವಂಗ, ಇಲೈಚಿ, ಬೇ ಲೀಫ್ ಮತ್ತೆ ನಾನು ಫೆನಲ್ ಸೀಡ್ಸ್ ಅಂತ ತಗೊಂಡಿದ್ದೇನೆ. ಆಮೇಲೆ ಇಲ್ಲಿ ನಾನು ಕೊಕೊನಟ್ ತುರಿ ತಗೊಂಡಿದ್ದೇನೆ, ಕಾಯಿ ತುರಿ. ಅದಕ್ಕೆ ಸ್ವಲ್ಪ ನಾನು ಹಳದಿ ಹಾಕಿದ್ದೇನೆ. ನಾವು ಚಿಟಿಕೆ ಅಂತ ಹೇಳ್ತೀವಿ, ಬೇಕಾದರೆ ನೀವು 1/4 ಟೇಬಲ್ ಸ್ಪೂನ್ ಅಷ್ಟು ಹಳದಿ ಹಾಕ್ಬೋದು. ಆಮೇಲೆ ಇಲ್ಲಿ ಉಂಟು ಹುಣಸೆ ಹಣ್ಣು, ಹಾಗೇನೆ ಕರಿಬೇವು, ಆಮೇಲೆ ಅರ್ಧ ನೀರುಳ್ಳಿ ತಗೊಂಡಿದ್ದೇನೆ. ಇಲ್ಲಿ 7ರಿಂದ 8 ಮೆಣಸು ತಗೊಂಡಿದ್ದೇನೆ, ಕೆಂಪು ಮೆಣಸು. ನಿಮಗೆ ಖಾರ ಬೇಕಾದರೆ ನೀವು ಬ್ಯಾಡಗಿ ಮೆಣಸು ಅದೆಲ್ಲ ಉಂಟಲ್ಲ ಅದು ತಗೊಳ್ಬೋದು. ನಾನು ಇಲ್ಲಿ ಕಾಶ್ಮೀರಿ ಚಿಲ್ಲಿ ತಗೊಂಡಿದ್ದೇನೆ, ಯಾಕಂದರೆ ನಾವು ಸ್ವಲ್ಪ ಖಾರ ಕಡಿಮೆ ಇದ್ದೀನಿ. ಸೊ ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಆಗಿದೆ. ಇದನ್ನು ಇವಾಗ ತವದಲ್ಲಿ ಫ್ರೈ ಮಾಡುವ. ಇವತ್ತು ಮಣ್ಣಿನ ಪ್ಯಾನ್ ಅಂತ ತಗೊಂಡಿದ್ದೇನೆ. ಇದಕ್ಕೆ ಎಂತ ಹೇಳ್ತೇವೆ, ಮಣ್ಣಿನ ಓಡ್ ಅಂತ ಹೇಳ್ತೇವೆ ನಾವು, ಇದರಲ್ಲಿ ನಮ್ಮ ಭಾಷೆಯಲ್ಲಿ ಓಡ್ ಅಂತ ಹೇಳ್ತೇವೆ. ಅದನ್ನು ತಗೊಂಡಿದ್ದೇನೆ. ಇದು ಸ್ವಲ್ಪ ಬಿಸಿ ಆದ ತಕ್ಷಣ ನಾನು ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ. ಇದರಲ್ಲಿ ನಾನು ಮಾಡ್ತೇನೆ ಇವತ್ತು. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತೇನೆ. ತೆಂಗಿನ ಎಣ್ಣೆ ಸ್ವಲ್ಪ ಕಾದ ನಂತರ ಉಂಟಲ್ಲ, ನಾನು ಇವಾಗ ಇದಕ್ಕೆ ಮೆಣಸು ಹಾಕ್ತೇನೆ. ಮೆಣಸು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು, ಅದಕ್ಕೋಸ್ಕರ. ಎಣ್ಣೆ ಕಾದಿದೆ, ಇವಾಗ ನಾನು ಮೆಣಸು ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡ್ತೀನಿ. ಇಷ್ಟು ಫ್ರೈ ಆದರೆ ಸಾಕು, ತೆಗೆಯುವ. ಇವಾಗ ನೆಕ್ಸ್ಟ್ ನಾವು ಮಸಾಲ ಹಾಕಿ ನಾವು ಇದಕ್ಕೆ ಕೊತ್ತಂಬರಿ ಬೀಜ ಹಾಕುವ. ಕೊತ್ತಂಬರಿ ಬೀಜ ಸ್ವಲ್ಪ ಲೈಟಾಗಿ ಫ್ರೈ ಮಾಡುವ. ಲೈಟ್ ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಜೀರಿಗೆ ಹಾಕುವ. ಆಮೇಲೆ ನಾವು ಇದಕ್ಕೆ ಕರಿಮೆಣಸು ಮತ್ತು ಮೇಥಿ ಸೀಡ್ಸ್ ಹಾಕುವ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಆ ಕೊತ್ತಂಬರಿ ಬೀಜ ಅದು ಸ್ಮೆಲ್ ಎಲ್ಲ ಹೋಗಬೇಕು. ಅದು ಹೋದ ನಂತರ ಇದು ರೆಡಿ ಆಗುವಂಥ ಮಸಾಲ. ಒಂದು 1 ಮಿನಿಟಲ್ಲಿ ಹೋಗುತ್ತೆ. ಸಿಮ್ಮಲ್ಲಿ ಇಟ್ಟು ಮಾತ್ರ ಫ್ರೈ ಮಾಡಿ, ಕಪ್ಪಾಗಬಾರ್ದು. ಮಸಾಲ ಕಪ್ಪಾಗಬಾರ್ದು, ಸಿಮ್ಮಲ್ಲಿಟ್ಟು ನೀವು ಫ್ರೈ ಮಾಡಿ. ಓಕೆ. ಆಮೇಲೆ ಇವಾಗ ಕಡಿ ಮಸಾಲ ಹಾಕಿ, ಅಂದರೆ ಚಕ್ಕೆ, ಲವಂಗ, ಇಲೈಚಿ, ಇದು ಬೇ ಲೀಫ್ ಅದೆಲ್ಲ ಹಾಕಬೇಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕೂಡ ಆಯ್ತು. ಇವಾಗ ತೆಗೆಯುವ. ನಾವು ಈರುಳ್ಳಿ ಹಾಕಿ ಲೈಟಾಗಿ ಫ್ರೈ ಮಾಡಿ. ತುರಿ ಮತ್ತು ಹಳದಿಯನ್ನು ಹಾಕ್ತೇವೆ. ಹಾಕಿ ಸ್ವಲ್ಪ ಫ್ರೈ ಮಾಡಿ. ಆ ಮಸಾಲ ಉಂಟಲ್ಲ ಫ್ರೈ ಆಯಿತು ಚೆನ್ನಾಗಿ. ಇವಾಗ ಇದನ್ನು ಸಣ್ಣಗೆ ನಾವು ಗ್ರೈಂಡ್ ಮಾಡುವಾಗ ನೀವು ಹುಣಸೆ ಹಣ್ಣು ಹಾಕಿದ್ರೆ ಆಯಿತು. ಓಕೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಣ್ಣಗೆ ಗ್ರೈಂಡ್ ಮಾಡುವ. ಇವಾಗ ನೋಡಿ, ಸಣ್ಣಗೆ ನಾನು ಪೇಸ್ಟ್ ಮಾಡಿದೆ. ಘಮ ಅಂತೂ ತುಂಬಾನೇ ಸೂಪರ್ ಆಗಿ ಉಂಟು. ಘಮ ಅಂತೂ ತುಂಬಾನೇ ಸಖತ್ತಾಗಿ ಬಂದಿದೆ. ನೋಡಿ, ಪೇಸ್ಟ್ ಕೂಡ ಸಣ್ಣಗೆ ಪೇಸ್ಟ್ ಆಗಿದೆ. ಇವಾಗ ಚಿಕನ್ ಕರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವ. ಎಲ್ಲ ಇಂಗ್ರೀಡಿಯೆಂಟ್ ನಾನು ಆಲ್ರೆಡಿ ಹೇಳಿದ್ದೇನೆ. ಇವಾಗ ಬೇಕಾಗಿರೋದು 2 ಇಂಗ್ರೀಡಿಯೆಂಟ್. ಅದು ಹೆಚ್ಚಿದ ಈರುಳ್ಳಿ ಮತ್ತೆ ಸ್ವಲ್ಪ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಆಮೇಲೆ ಬೇಕಾದ್ರೆ ನೀವು ಕರಿಬೇವು ಹಾಕ್ಬೋದು, ಬಟ್ ನಾನಿವಾಗ ಹಾಕುದಿಲ್ಲ. ಆಲ್ರೆಡಿ ನಾನು ಇದಕ್ಕೆ ಹಾಕಿದ್ದೇನಲ್ಲ ಮಸಾಲಕ್ಕೆ, ಸೊ ನಾನು ಅಡಿಷ್ನಲ್ ಆಗಿ ಕರಿಬೇವು ಹಾಕಲ್ಲ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದು ಆಪ್ಷನಲ್ ಆಗಿ ಯೂಸ್ ಮಾಡ್ತಾರೆ ಕೆಲವರು ಏನು ಮಾಡ್ತಾರೆ ಅಂದರೆ ಮಸಾಲ ಅರಿಯುವಾಗ, ಅಂದರೆ ಮಸಾಲ ಕಡಿಯುವಾಗ ಉಂಟಲ್ಲ, ಆವಾಗ ನಾವು ಇದು ಬೆಳ್ಳುಳ್ಳಿ ಉಂಟಲ್ಲ, ಬೆಳ್ಳುಳ್ಳಿಯನ್ನು ಹಾಕ್ತಾರೆ. ಬಟ್ ನನಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ತುಂಬಾ ಇಷ್ಟ. ಅದಕ್ಕೋಸ್ಕರ ಅದ್ರ ಸ್ಮೆಲ್ ಉಂಟಲ್ಲ ಬಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ಯೂಸ್ ಮಾಡ್ತೇನೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡುವ. ನಾನಿವಾಗ ಬಿಸಲೆ ಅಂದರೆ ಮಣ್ಣಿನ ಪಾತ್ರೆಯಲ್ಲಿ ನಾನಿವತ್ತು ಕೋಳಿ ಗಸಿಯನ್ನು ಮಾಡ್ತೀನಿ. ಅದನ್ನು ತೆಂಗಿನ ಎಣ್ಣೆಯಲ್ಲಿ ಮಾಡ್ತೇನೆ. ನೀವು ಬೇಕಾದರೆ ತುಪ್ಪ ಹಾಕ್ಬೋದು. 2 ಟೇಬಲ್ ಸ್ಪೂನ್ ಅಷ್ಟು ನಾನು ತೆಂಗಿನ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ. ಆಮೇಲೆ ತೆಂಗಿನ ಎಣ್ಣೆ ಬಿಸಿ ಆದ ತಕ್ಷಣ ಹೆಚ್ಚಿದ ಈರುಳ್ಳಿ ಹಾಕ್ತೇನೆ. ಆಲ್ರೆಡಿ ಈರುಳ್ಳಿ ನಾನು ಹೆಚ್ಚಿಟ್ಟಿದ್ದೇನೆ, ಅದನ್ನು ಹಾಕ್ತೇನೆ.
ಒಂದು ಇಡೀ ಆನಿಯನ್ ಹಾಕ್ತೀನಿ. ನಿಮಗೆ ಸ್ವೀಟ್ನೆಸ್ ಸ್ವಲ್ಪ ಕಡಿಮೆ ಬೇಕಾದರೆ ಕಡಿಮೆ ಹಾಕಿ, ನನಗೆ ಇಷ್ಟ. ಒಂದು ಫುಲ್ ದೊಡ್ಡ ಆನಿಯನ್ ಹಾಕಿದ್ರೆ ಆಯಿತು. ಸ್ವಲ್ಪ ಇದು ಬಿಸಿ ಆಗಲಿ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾನು ಆನಿಯನ್ ಹಾಕ್ತೇನೆ. ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಬಣ್ಣ ಚೇಂಜ್ ಆದ ತಕ್ಷಣ ಉಂಟಲ್ಲ, ನಾನು ಇಲ್ಲಿ ಹೆಚ್ಚಿಟ್ಟ ಜಿಂಜರ್ ಗಾರ್ಲಿಕ್ ಉಂಟು, ನಾನು ಜಜ್ಜಿದ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾನು ಹಾಕ್ತೀನಿ. ಇವಾಗ ನೋಡಿ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅಲ್ಲ, ಇವಾಗ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಫ್ರೈ ಮಾಡಿ, ಯಾಕಂದರೆ ಜಿಂಜರ್ ಗಾರ್ಲಿಕ್ ಇದು ಸ್ಮೆಲ್ ಹೋಗಬೇಕು ಅದಕ್ಕೆ. ಆಲ್ರೆಡಿ ನಾನು 1 kg ಚಿಕನನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಇದನ್ನು ಇವಾಗ ಅದು ಫ್ರೈ ಆದ ನಂತರ ಜಿಂಜರ್ ಗಾರ್ಲಿಕ್ ಮತ್ತು ಆನಿಯನ್ ಫ್ರೈ ಆದ ನಂತರ ನಾನು ಇದನ್ನು ಆ್ಯಡ್ ಮಾಡ್ತೇನೆ. ನಾನಿವಾಗ ಚಿಕನನ್ನು ಆ್ಯಡ್ ಮಾಡ್ತೇನೆ. 1 kg ಚಿಕನ್ ಉಂಟು, ಅದನ್ನು ಇವಾಗ ಆ್ಯಡ್ ಮಾಡ್ತಿದ್ದೇನೆ. ಚಿಕನ್ ಸ್ವಲ್ಪ ಫ್ರೈ ಆಗಲಿ. ಫ್ರೈ ಆದಾಗ ನಿಮ್ಗೆ ಗೊತ್ತಾಗುತ್ತೆ, ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಆವಾಗ ನೀವು ಕಡಿದಿಟ್ಟಂಥ ಅಂದರೆ ಗ್ರೈಂಡ್ ಮಾಡಿಟ್ಟಂತಹ ಮಸಾಲವನ್ನು 2 ಟೇಬಲ್ ಸ್ಪೂನ್ ಅಷ್ಟು ಒಂದು ಮಸಾಲವನ್ನು ಹಾಕಿ ಅದಕ್ಕೆ ಆಮೇಲೆ 15 ಮಿನಿಟ್ಸ್ ಹಾಗೆಯೇ ಚಿಕನನ್ನು ಬೇಯಲಿಕ್ಕೆ ಬಿಡಿ ಆ ಮಸಾಲದಲ್ಲಿ. ಯಾಕಂದರೆ ಆ ಮಸಾಲೆ ಎಲ್ಲ ಎಳಿಬೇಕು. ಆ ನಂತರ ಉಳಿದ ಮಸಾಲವನ್ನು ನೀವು 15 ಮಿನಿಟ್ಸ್ ಆದ ನಂತರ ನೀವು ಹಾಕ್ಬೋದು. ನೋಡಿ ಚಿಕನ್ ಇದು ಕಲರ್ ಚೇಂಜ್ ಆಗಿದೆ. ನಾನು ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ಮಸಾಲ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಒಂದು ಮುಚ್ಚಳ ಇಟ್ಟು ಉಂಟಲ್ಲ, ಒಂದು 15 ಮಿನಿಟ್ಸ್ ಹೀಗೆ ಬೇಯಲಿ, ಆಮೇಲೆ ನಾವು ನೋಡುವ. ನಾನಿವಾಗ ಒಲೆಯನ್ನು ಸಿಮ್ಮಲ್ಲಿ ಇಡ್ತೀನಿ. ಇವಾಗ ಚಿಕನ್ 20 ಮಿನಿಟ್ಸ್ ಆಗಿದೆ. ಆಲ್ಮೋಸ್ಟ್ ಇವಾಗ ಬೆಂದಿದೆ ಅಂತಲೇ ಹೇಳ್ಬೋದು. ಬೆಂದಿದೆ ಅಂತ ಆಲ್ರೆಡಿ ಬೆಂದಾಗಿದೆ. ಇವಾಗ ಉಳಿದ ಮಸಾಲವನ್ನು ನಾನು ಹಾಕ್ತಾ ಇದ್ದೇನೆ. ಇದಕ್ಕೆ ನೀವು ಉಂಟಲ್ಲ, ಬೇಕಾದರೆ ಈ ಸ್ಟೇಜಲ್ಲಿ ನೀವು ತೆಂಗಿನ ಹಾಲನ್ನು ಹಾಕ್ಬೋದು. ತೆಂಗಿನ ಹಾಲನ್ನು ಹಾಕಿ ಸ್ವಲ್ಪ ಮಸಾಲವನ್ನು ಸ್ವಲ್ಪ ತೆಳು ಮಾಡಬಹುದು. ಆದರೆ ನನಗೆ ಇವತ್ತು ಬೇಕು ಗಟ್ಟಿಗೆ ತಿನ್ನಲಿಕ್ಕೆ, ಹಾಗೆಯೇ ರೈಸ್ ಜೊತೆ ಊಟ ಮಾಡಿ. ಅದಕ್ಕೆ ನಾನು ಈ ಮಸಾಲವನ್ನು ಈ ಮಸಾಲಕ್ಕೆ ತೆಂಗಿನ ಹಾಲನ್ನು ಹಾಕೋದಿಲ್ಲ. ಇದು ಇವಾಗ ಕುದೀಲಿ ಒಂದು 10 ಮಿನಿಟ್ಸ್. ಹೀಗೇ ಸ್ವಲ್ಪ ಕುದಿ ಬಂದ ತಕ್ಷಣ ಉಂಟಲ್ಲ, ನಾವು ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಲೋ ಅಲ್ಲಿ ಇಡಬೇಕು. ಸ್ವಲ್ಪ ಕುದಿ ಬರಲಿ. ಕುದಿ ಬಂದ ತಕ್ಷಣ ನಾವು ಗ್ಯಾಸ್ ಫ್ಲೇಮನ್ನು ಲೋ ಅಲ್ಲಿ ಇಟ್ಟು ಒಂದು 5 ರಿಂದ 10 ನಿಮಿಷ ಹೀಗೆ ಬೇಯಲಿ. ಆ ಹೊತ್ತಿಗೆ ಉಂಟಲ್ಲ, ಅಷ್ಟೊತ್ತಿಗೆ ನಾವು ಈ ಕಡೆ ಉಂಟಲ್ಲ ಒಗ್ಗರಣೆ ಹಾಕ್ಬೋದು. ನಾವು ಒಗ್ಗರಣೆ ಹಾಕಲಿಕ್ಕೆ ನಾನು ಈರುಳ್ಳಿ ಮತ್ತು ಕರಿಬೇವನ್ನು ಹಾಕ್ತಾ ಇದ್ದೀನಿ. ಕರಿಬೇವಲ್ಲಿ ಒಗ್ಗರಣೆ ಹಾಕಿಬಿಡ್ತೀನಿ. ಒಗ್ಗರಣೆ ಹಾಕಲಿಕ್ಕೆ ಉಂಟಲ್ಲ ಚಿಕನ್ ಕರಿಗೆ ನಾನು ತೆಂಗಿನ ಎಣ್ಣೆ, ಅದಕ್ಕೆ ಸ್ವಲ್ಪ ಆನಿಯನ್ ಮತ್ತು ಸ್ವಲ್ಪ ಕರಿಪತ್ತ ಅಂದರೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೇನೆ. ಇವಾಗ ಚೆನ್ನಾಗಿ ಅದು ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಆನಿಯನ್ ಮತ್ತು ಕರಿಬೇವು ನಾನು ಅದನ್ನು ಚಿಕನ್ ಕರಿಗೆ ಹಾಕಿ ಮಿಕ್ಸ್ ಮಾಡ್ತೀನಿ. ನೀವು ಗಾರ್ನಿಷ್ ಮಾಡಲಿಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಬೋದು. ಮಾಡಿದಂತಹ ಆನಿಯನ್ ಮತ್ತು ಇದನ್ನು ಕರಿಬೇವನ್ನು ಹಾಕಿದೆ. ಚಿಕನ್ ಕರಿ ರೆಡಿಯಾಗಿದೆ, ಯಮ್ಮಿ ಆಗಿದೆ. ಗಾರ್ನಿಷ್ ಮಾಡಲಿಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಇದು ನೆಸಸರಿ ಏನಿಲ್ಲ, ಇಷ್ಟಕ್ಕೇ ಉಂಟಲ್ಲ, ಇಷ್ಟು ಮಾಡಿದರೆ ಸಾಕು. ನೀವು ಚಿಕನ್ ಕರಿ ಸಕ್ಕದಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಯಮ್ಮಿ ಆಗಿರುತ್ತೆ. ಇದು ಚಿಕನ್ ಕರಿಯನ್ನು ನೀವು ರೈಸ್ ಜೊತೆ ಕೂಡ ತಿನ್ಬೋದು, ಇಡ್ಲಿ ಜೊತೆ, ಯಾವುದ್ರ ಬೇಕಾದ್ರೂ ಜೊತೆ ತಿನ್ಬೋದು. ಇವಾಗ ಟೇಸ್ಟಿಂಗ್ ಟೈಮ್. ನಾನು ಇವಾಗ ಟೇಸ್ಟ್ ಮಾಡಿ ನಿಮ್ಗೆ ಹೇಳ್ತೀನಿ ಹೇಗಾಗಿದೆ ಅಂತ. ವಾಹ್ ತೇಜು ವಾಹ್. ಇವಾಗಂತೂ ನಾನು ಫುಲ್ ಶೆಫ್ ಆಗಿಬಿಟ್ಟಿದ್ದೇನೆ. ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಮ್ಮ ಮ್ಯಾಂಗ್ಳೂರಿಯನ್ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.